ಬ್ರೀಡಿಂಗ್ ಅಲ್ಲಿ ಯಾವ ತಳಿ ಸೂಕ್ತ ಅಂತ ಕಂಡು ಬಂದಾಗ ನನಗೆ ಬೀಟಲ್ ಅಂತ ತುಂಬಾ ಫೇವರಬಲ್ ಆಗಿ ಕಾಣಿಸ್ತು. ಮಾಂಸಕ್ಕೆ ಆಗ್ಲಿ ಹಾಲ್ಗೆ ಆಗ್ಲಿ ಯಾವ್ದು ಹಾಲು ತುಂಬಾ ಪ್ರೊಡಕ್ಷನ್ ಮಾಡುತ್ತೆ, ತರವಾಗಿ ಮಾಂಸ ಕೂಡ ತುಂಬಾ ಬಲಿಷ್ಠವಾಗಿ ಬರುತ್ತೆ. ಬೀಟಲ್ ಅಲ್ಲಿ ಬರುವಷ್ಟು FCR ಫುಡ್ ಕನ್ವರ್ಷನ್ ರೇಷಿಯೋ ಬೇರೆ ಯಾವ ತಳಿಗಳಲ್ಲೂ ಅಷ್ಟು ಕಂಡು ಬರಲಿಲ್ಲ. ಪ್ರತಿ ಲ್ಯಾಕ್ಟೇಷನ್ ಅಲ್ಲೂ 2 ಮರಿ ಖಂಡಿತವಾಗಿ ಕೊಡುತ್ತೆ. ಟ್ರಿಪ್ಲೆಟ್ಸ್ ಮತ್ತೆ ಸಿಂಗಲ್ ಒಂದು 20% ನಾವು ಎಕ್ಸ್ಪೆಕ್ಟ್ ಮಾಡಬಹುದು. 2 ವರ್ಷಕ್ಕೆ 3 ಸೂಲು ಅಂತ ಹೇಳ್ತೀವಿ. ಕುರಿ ಮೇಕೆ ಅನ್ನೋದು ಆರ್ಗನೈಸ್ಡ್ ಸೆಕ್ಟರ್ ಬರ್ತಾ ಇಲ್ಲ. ಆರ್ಗನೈಸ್ಡ್ ವೇಲಿ ನಾವು ತಗೊಳ್ಬೇಕಾಗಿದೆ. ವರ್ಷದೊಳಗಡೆ ಗಂಡು ಬಂದು ಒಂದು 70 kg ಬರಬೇಕು, ಹೆಣ್ಣು ಬಂದು 50 kg ಹೆಚ್ಚಿವಾಗಿರ್ಬೇಕು ಅಂತ. ಎರಡಲ್ಲಿ ಬೀಳೋಷ್ಟೊತ್ತಿಗೆ ಅಷ್ಟು ಅಚೀವ್ ಆಗ್ತಾ ಇಲ್ಲ. ಯಾಕೆಂದ್ರೆ ಇನ್ಬ್ರೀಡಿಂಗ್ ಕಾರಣ. ನಾನು ಯಾಕೆ ಫ್ಯಾಟ್ನಿಂಗ್ ನಿಲ್ಲಿಸ್ತೆ ಅನ್ನೋದು ಇದೇ ಕಾರಣಕ್ಕೆ. ದುಪ್ಪಟ್ಟು ರೇಟ್ ಕೊಟ್ಟು ಮರಿಗಳನ್ನ ಎತ್ಕೊಂಡ್ಬರ್ತೀವಿ. ಮರಿಗಳಲ್ಲಿದ್ದಾಗೆಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾವು ಫ್ಯಾಟ್ನಿಂಗ್ ಮಾಡಿ ಸ್ಟಾರ್ಟ್ ಮಾಡಿದಾಗೆ ಗೊತ್ತಾಗೋದು ಮರಿ ಯಾಕೆ ಡೆವಲಪ್ಮೆಂಟ್ ಆಗ್ತಾ ಇಲ್ಲ ಅಂತ. ನಾನು ಕೂಡ ನ್ಯೂಟ್ರಿಷನ್ ಕೊಟ್ಟಿದ್ದೀನಿ, ಡಿವರ್ಮಿಂಗ್ ಮಾಡಿದ್ದೀನಿ, ವ್ಯಾಕ್ಸಿನೇಷನ್ಸ್ ಮಾಡಿದ್ದೀನಿ. ಪರ್ಫಾರ್ಮೆನ್ಸ್ ಯಾಕೆ ಬರ್ತಾ ಇಲ್ಲ? 10 ಮರಿನೂ ಈಕ್ವಲ್ ಗ್ರೋತ್ ಯಾಕಿರಲ್ಲ? ಇನ್ಬ್ರೀಡಿಂಗ್ ಕಾರಣ. ಯಾವ ತಂದೆ ಹಾಕಿದ್ರೆ ತಾಯಲ್ಲಿ ಆ ಪ್ಯೂರ್ ಲೈನ್ ಮರಿಗಳು ಇಳಿತವೆ. ರಿಪಿಟೇಷನ್ ಬ್ರೀಡಿಂಗ್ ಸೆಕ್ಟರ್ಗಳಲ್ಲಿ ತಾವು ಯಾಕೆ ಮರಿ ಪರ್ಚೇಸ್ ಮಾಡಬೇಕು ಅಂದ್ರೆ ಜೆನೆಟಿಕ್ಸ್ ಮೇಲೆ, ರೇಸ್ ಮೇಲೆ, ಪಿಡಿಗ್ರಿ ಮೇಲೆ ಕೆಲಸ ಮಾಡಿರ್ತೀವಿ. ಒಂದು ಅನಿಮಲ್ಗೆ ಪ್ರತಿ ದಿನ ಬೇಸಿಕ್ ಆಕ್ಟಿವಿಟಿ 6-7 ಕಿಲೋಮೀಟರ್ ಮಿನಿಮಮ್ ಅವು ಓಡಾಟದಲ್ಲಿ ಇರಬೇಕು. 1000 ವರ್ಷಗಳಿಂದ ಒಂದು ಮೇಕೆ ಏನೇನ್ ತಿನ್ಬಹುದು ಅನ್ನೋದು ಅರಣ್ಯಕ್ಕೆ ಬಿಟ್ಟಾಗೋ ಇಲ್ಲ ಬೇರೆ ಬೈಲಿಗೆ ಬಿಟ್ಟಾಗೋ ನಿಮ್ಗೆ ಅರ್ಥ ಆಗುತ್ತೆ. ತಲಾಂತರಗಳಿಂದ ಇದನ್ನೇ ತಿನ್ಬೇಕು, ಇದೇ ನನ್ನ ಆಹಾರ ಅಂತ ಅವು ಫಸ್ಟ್ ಇಂದ ಡಿಸೈನ್ ಆಗಿರೋಂಥವ್ನ ಅದನ್ನ ಒಳಗಡೆ ಎಕ್ಕಿ ನಾವು ಹಿಂಡರ್ ಮಾಡಿ ಪ್ರೊಡಕ್ಷನ್ ತಗೊಳಕ್ಕೆ ನಾವು ಟ್ರೈ ಮಾಡಿದ್ರು ಮರಿಗಳ ಪರ್ಫಾರ್ಮೆನ್ಸ್ ವೈಸು ಮತ್ತೆ ಇಮ್ಯುನಿಟಿ ವೈಸು ನಾನು ಅಚೀವ್ ಮಾಡೋಕ್ಕಾಗಲಿಲ್ಲ. 8 ಗಂಟೆಯಿಂದ 4:15 ನಮ್ಮಲ್ಲಿ ಗ್ರೇಸಿಂಗ್ ಮಾಡಿಸ್ತೀವಿ. ಅರಣ್ಯ ಪ್ರದೇಶ ಪಕ್ಕದಲ್ಲಿರೋ ಕಾರಣ ನಮ್ಗೆ ಇನ್ನೂ ಬೆನಿಫಿಷರಿ. ಪ್ರೋಟೀನ್ ಒಳಗಡೆ ಹೋಗಿದ ತಕ್ಷಣ ಅಮಿನೋಸಿಡ್ ಆಗ್ತವೆ, ಅಮಿನೋಸಿಡ್ ಪೆಪ್ಟೈಡ್ ಆಗುತ್ತೆ. ಅದೆಲ್ಲ ಕನ್ವರ್ಟ್ ಮಾಡೋದು ಒಳಗಡೆ ಇರೋಂಥ ಗುಡ್ ಎನ್ಸೈಮ್ಸು, ಗುಡ್ ಬ್ಯಾಕ್ಟೀರಿಯಾ. ಈ ಬ್ಯಾಕ್ಟೀರಿಯಾಗಳನ್ನ, ಈ ಎನ್ಸೈಮ್ಸ್ಗಳನ್ನ ತುಂಬಾ ಆಕ್ಟಿವ್ ಆಗಿರೋದು ಹೆಂಗೆ? ಸ್ಟಾಲ್ ಫೀಡ್ ಅಲ್ಲಿ ಆಗಲ್ಲ, ಸೈಲೇಜ್ ಕೊಟ್ಟಾಗ ಆಗಲ್ಲ, ಕೃತಕವಾಗಿ ನೀವು ಯಾವುದೋ ಒಂದು ಫೀಡ್ ಕೊಟ್ಟಾಗ ಆಗಲ್ಲ. ಎಂಜೈಮ್ಗಳಿಂದ ಇವು ಉದ್ಧಾರ ಆಗಬೇಕು ಅಂದ್ರೆ ಗ್ರೇಸಿಂಗ್ ನೀವು ಬಿಡ್ಲೇಬೇಕಾಗುತ್ತೆ. ನಮ್ಮ ಮೇಕೆಗಳು 8ರಿಂದ 12 kg ವರೆಗೂ ಹೊರಗಡೆ ಆರಾಮಾಗಿ ತಿಂತಾ ಇದ್ದಾವೆ. ನಾವು ಅಲ್ಲಿ 5 kg ಕೊಡಕ್ ಆಗ್ತಾ ಇರಲಿಲ್ಲ. ದಸ್ಮ್ಯಾಂತಸ್ ಪ್ರತಿ ನಮ್ಮ ಗ್ರೇಸಿಂಗ್ ಪ್ಲಾಟ್ಗಳಲ್ಲೂ ಬೇಲಿ ಮೆಂತೆ ಹಾಕೊಂಡಿದ್ವಿ. ನ್ಯಾಚುರಲ್ ಆಗಿ ಹೋಗಿ ಗ್ರೇಸ್ ಆಗ್ತವೆ. ಮಲ್ಟಿ ಕಟ್ ತರ ಬರ್ತಾನೆ ಇರ್ತವೆ. ಒಂದು ಕಾಂಡ ಬರ್ತಾ ಇರೋಂಥ ಹುಲ್ಲು 20 ಬ್ರಾಂಚ್ಗಳಾಗಿ ಬರ್ತಾ ಇರುತ್ತೆ. ಮತ್ತೆ ಅದರ ಲೈಫ್ ಎಕ್ಸ್ಪ್ಯಾಂಡ್ ಇರುತ್ತೆ. ಅಲ್ಲಿ ಹಾಕಂತ ಯೂರಿನ್, ಮೂತ್ರ ಅದು ಸಾವಯವ ಇಂಗಾಲನ ಕಾಪಾಡ್ತಾ ಹೋಗುತ್ತೆ. ಇದು ಡಾಕ್ಯುಮೆಂಟರಿ ಆಗಿ ಪ್ರೂವ್ ಆಗಿರೋಂಥದ್ದು. ಮಿಮಿಕಿಂಗ್ ದ ನೇಚರ್ ಅಂತ. ಕಾಡದನಗಳು, ಕಾಡೆಮ್ಮೆಗಳು ಒಂದು 1000 ಲಕ್ಷಾಂತರ ಎಮ್ಮೆಗಳು ಮೈಗ್ರೇಷನ್ ಅಂತ ಆಗ್ತಾ ಇರ್ತವೆ. ಯಾಕಲ್ಲಿ ಗ್ರಾಸ್ ಲ್ಯಾಂಡ್ ಇನ್ನೂ ಆಕ್ಟಿವ್ ಆಗಿದೆ. ಓವರ್ ಗ್ರೇಸ್ ಆಗಿ ಅಲ್ಲೂ ಹೋಗ್ಬಿಡ್ಬೇಕಾಯ್ತಲ್ಲ. ಗ್ರೇಸಿಂಗ್ ಆಗಿದ ತಕ್ಷಣ ಅಷ್ಟು ಇಂಟೇಕು ಮತ್ತೆ ಅಷ್ಟು ಗೊಬ್ಬರ ಅಲ್ಲಿ ನೀಡೇ ಹೋಗ್ತಾ ಇರ್ತವೆ. ಡೆಸರ್ಟಿಫಿಕೇಶನ್ ಆಗ್ತಾರ ಅಂತ ಒಂದು ಭೂಮಿ 400% ಪ್ರೊಡಕ್ಷನ್ ಮತ್ತೆ ಹೆಚ್ಚಿಸ್ಕೋಣ ಅಂತದ್ದು. ಸರ್ ನಮಸ್ತೆ. ಸರ್ ನಮಸ್ಕಾರ. ಕೃಷಿಗಳ ಚಾನಲ್ಗೆ ಸ್ವಾಗತ. ನಿಮ್ಮ ಪರಿಚಯ ಮಾಡಿಕೊಡಿ ಸರ್. ನಿಮಗೂ ಕೂಡ ಸ್ವಾಗತ. ನನ್ನ ಹೆಸರು ಸುಚಿತ್ ಅಂತ. ನಮ್ಮ ಫಾರ್ಮ್ ಬಂದು ಗೆಂಟಗಾನಹಳ್ಳಿ, ದೊಡ್ಡಬಳ್ಳಾಪುರ ತಾಲೂಕು ಹತ್ರ ಲೊಕೇಟ್ ಆಗಿರೋಂಥದ್ದು. ಎಷ್ಟು ವರ್ಷದಿಂದ ನೀವು ಮೇಕೆ ಸಾಕಾಣಿಕೆ, ನಿಮ್ಮ ಹಿನ್ನೆಲೆ ಹೇಳಿ ಸರ್. ತಂದೆ ಬಂದು ಈಸ್ ಎ ವೆಟರ್ನರಿಯನ್ನು. ನಾವು ಕಾಬ್ 430Y ಅಂತ ಬ್ರೀಡರು. 30 ವರ್ಷದಿಂದ ಪೌಲ್ಟ್ರಿ ಬ್ರೀಡರ್ನ ನಡೆಸ್ಕೊಂಬರ್ತಾ ಇದ್ದೀವಿ. 4 ವರ್ಷದಿಂದ ನಾನು ಕುರಿ ಮೇಕೆಗಳ ಮೇಲೆ ಕೆಲಸ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಾಗಿ 4 ವರ್ಷದಿಂದ ಅಂದರೆ ಇದನ್ನು ಅರ್ಥ ಮಾಡ್ಕೊಳಕ್ಕೆ ಮತ್ತು ನನಗೆ ಈ ಬ್ರೀಡಿಂಗ್ ಸೆಕ್ಟರ್ ಬರೋಕ್ಕೆ ಇನ್ನೊಂದು 2 ವರ್ಷ ಟೈಮ್ ಆಯಿತು. ಫಸ್ಟ್ ಫ್ಯಾಟ್ನಿಂಗ್ ಮಾಡ್ತಿದ್ದೆ ಕುರಿಗಳಲ್ಲಿ. ಮತ್ತು ಈ ಮೇಕೆಗಳಲ್ಲಿ ಏನಾದರೂ ಬ್ರೀಡಿಂಗ್ ಮಾಡಬೇಕು ಅಂತಾಗ ಬ್ರೀಡಿಂಗ್ ಸೆಕ್ಟ್ರು ಆಯ್ಕೆ ಆಯಿತು. ಬ್ರೀಡಿಂಗಲ್ಲಿ ಯಾವ ತಳಿ ಸೂಕ್ತ ಅಂತ ಕಂಡು ಬಂದಾಗ ನನಗೆ ಬೀಟಲ್ ಅಂತ ತುಂಬ ಫೇವರಬಲ್ ಆಗಿ ಕಾಣಿಸ್ತು. ಯಾಕೆ ಬೀಟಲ್ ಅಂದರೆ ಮಾಂಸಕ್ಕೆ ಆಗಲಿ ಹಾಲ್ಗೆ ಆಗಲಿ ಯಾವುದು ಹಾಲು ತುಂಬ ಪ್ರೊಡಕ್ಷನ್ ಮಾಡುತ್ತೆ, ಅದರ ತರವಾಗಿ ಮಾಂಸ ಕೂಡ ತುಂಬ ಬಲಿಷ್ಠವಾಗಿ ಬರುತ್ತೆ. FCR ಅಂತಾರೆ, ಫುಡ್ ಕನ್ವರ್ಷನ್ ರೇಷಿಯೋ. ಪ್ರತಿಯೊಂದು ಮೇಕೆ ತಳಿಗಳಲ್ಲಿ ಕಂಪೇರ್ ಮಾಡಿದಾಗ ಬೀಟಲಲ್ಲಿ ಬರುವಷ್ಟು FCR ಫುಡ್ ಕನ್ವರ್ಷನ್ ರೇಷಿಯೋ ಬೇರೆ ಯಾವ ತಳಿಗಳಲ್ಲೂ ಅಷ್ಟು ಕಂಡು ಬರಲಿಲ್ಲ. ಮತ್ತು ಕಿಡ್ಡಿಂಗ್ ವೈಸ್ ಬರಬೇಕು ಅಂದರೆ ಪ್ರತಿ ಲ್ಯಾಕ್ಟೇಷನಲ್ಲೂ 2 ಮರಿ ಖಂಡಿತವಾಗಿ ಕೊಡುತ್ತೆ. ಟ್ರಿಪ್ಲೆಟ್ಸು ಮತ್ತು ಸಿಂಗಲ್ಲು ಒಂದು 20% ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಎಷ್ಟು ತಿಂಗಳಿಗೆ ಒಂದ್ಸಲಿ ಮರಿ ಹಾಕುತ್ತೆ? ಯಾವ ಥರ ನೀವು ಬೀಟಲ್ನೇ ಆಯ್ಕೆ ಮಾಡೋದಕ್ಕೆ ಪ್ರಮುಖ ಕಾರಣ ಏನು ಸರ್? ಸರಿ, ಬ್ರೀಡಿಂಗಲ್ಲಿ ತೀರ ಮುಖ್ಯವಾದ್ದು ಎಷ್ಟು ತಿಂಗಳಿಗೆ ಮರಿ ಹಾಕುತ್ತೆ ಅಂದರೆ ಬೇಕಾದ ವರ್ಷಕ್ಕೆ 2 ಸತಿನೂ ತಗೊಂಡವರಿದ್ದಾರೆ. ಆ್ಯಕ್ಚುಲಿ ಅದು ಒಂಥರ ಈ ಅನಿಮಲ್ಸ್ಗೆ ಸ್ಟ್ರೆಸ್ ಕೊಟ್ಟಂಗೆ. 5 ಮಂತ್ಸು ಪ್ರೆಗ್ನೆನ್ಸಿ ಇರಬೇಕು, 3 ತಿಂಗಳು ತಾಯಿಗಳು ಮರಿಗಳನ್ನ ಆರೈಕೆ ಮಾಡಬೇಕು. ತದನಂತರ ವೀನಿಂಗ್ ಮಾಡಿಬಿಟ್ಟು ನಾವು ಮತ್ತೆ ಕ್ರಾಸಿಂಗಿಗೆ ಇದು ಮಾಡಬೇಕು. ಅಂದರೆ ನಿಮಗೆ ನೋಡ್ತಾ ಬಂದಾಗ 2 ವರ್ಷಕ್ಕೆ 3 ಸೂಲು ಅಂತ ಹೇಳ್ತೀವಿ. 2 ವರ್ಷಕ್ಕೆ 3 ಲ್ಯಾಕ್ಟೇಷನ್ ನಾವು ಆರಾಮಾಗಿ ತೊಗೊಬೋದು ಸರ್. ನಮ್ಮ ನಾಟಿ ತಳಿಗಳಲ್ಲೂ ಬಲಿಷ್ಠವಾದ್ದು ಮತ್ತು ಈಗ ಚೆನ್ನಾಗಿರೋದು ಎಲ್ಲೋ ತೀರ ಹುಡುಕಿದ್ರೆ ಸಿಗ್ಬೋದು. ಅಂದರೆ ಹೆಚ್ಚು ಕಮ್ಮಿ ಒಂದು 36-37 ಇಂಚು ಹೈಟ್ ಬರೋ ಅಂಥದ್ದು, ಬಾಡಿ ವೆಯ್ಟ್ ಕೂಡ ಒಂದು ವರ್ಷದೊಳಗಡೆ 55 kg ಫೀಮೇಲು ಅಚೀವ್ ಆಗೋ ಅಂಥದ್ದು ತೀರ ನಾಟಿ ತಳಿಗಳಲ್ಲೂ ಕೆಲವೊಂದು ಇದ್ದಾವೆ. ಯಾಕೆ ಕೆಲವೊಂದು ಈಗ ಇದ್ದಾವೆ ಅಂದರೆ ಇನ್ಬ್ರೀಡಿಂಗು. ಈ ರೈತರುಗಳಲ್ಲಿ ಅಂತ ಹೇಳೋಕ್ಕಾಗಲ್ಲ, ಕುರಿ ಮೇಯಿಸೋ ಯಾವ ವರ್ಗದಲ್ಲೂ ಬ್ರೀಡಿಂಗ್ ವೈಸಲ್ಲಿ ತಲೆ ಕೆಡಿಸ್ಕೊತಾ ಇಲ್ಲ. ಇನ್ಬ್ರೀಡಿಂಗ್ ಅನ್ನೋದು ತುಂಬ ದೊಡ್ಡ ಸಂಖ್ಯೆಯಲ್ಲಿ ಈಗ ಕಂಡು ಬರ್ತಾ ಇದೆ. ಇನ್ಬ್ರೀಡಿಂಗ್ ಅಂದರೆ ಏನು?
ಹಿಂಡಲ್ಲಿ ಒಂದು ಗಂಡು ಬಿಟ್ಟಿರ್ತಾರೆ, ಅದರ ಮಕ್ಕಳು ಮೆಚೂರ್ ಆಗ್ತವೆ. ಆ ಗಂಡು ಮತ್ತೆ ಅದು ತಾಯಿನ ಮೇಟ್ ಮಾಡೋ ಅಂಥದ್ದು, ಅದರ ಸಿಬ್ಲಿಂಗ್ಸು ಅಂದರೆ ಅಣ್ಣ ತಂಗಿರನ್ನ ಅವು ಮೇಟ್ ಮಾಡೋ ಅಂಥದ್ದು ರಕ್ತಗಳಲ್ಲೇ ಬೆರಕೆ ಆದಾಗ ಇನ್ಬ್ರೀಡಿಂಗ್ ಅಂತ ಬರುತ್ತೆ. ಈಗ ನೀವು ಯಾವುದೇ ಊರಲ್ಲಿ ಅಪ್ ಟು ನೋಡಿ, ಈ ನಾರ್ತ್ ಕಲ್ಚರ್ ಬೇರೆ, ಸೌತ್ ಕಲ್ಚರ್ ಬೇರೆ. ಸೌತಲ್ಲಿ ನೀವು ಕರ್ನಾಟಕ ಆಗಿರ್ಬೋದು, ತಮಿಳ್ನಾಡು ಆಗಿರ್ಬೋದು, ಇಡೀ ಕರ್ನಾಟಕದಲ್ಲಿ ನೀವು ಯಾವುದೇ ತಳಿ ಅಂತ ನೋಡಿ ನಿರ್ದಿಷ್ಟ ತಳಿ ಅಂತ ನಾವು ಹೇಳೋಕ್ಕಾಗಲ್ಲ. ಅಂದರೆ ನಾರ್ತ್ ಕರ್ನಾಟಕಕ್ಕೆ ಹೋದಾಗ ನಾವು ಕುರಿಗಳಲ್ಲಿ ಎಳಗ ಮತ್ತು ಕೆಂಗೂರಿಗಳನ್ನು ನೋಡ್ಬೋದು. ಸೌತ್ ಕರ್ನಾಟಕ ಈಗ ನಮ್ಮ ಭಾಗ ಬಯಲು ಸೀಮೆ ಅಂತ ಬಂದಾಗ ನಿರ್ದಿಷ್ಟವಾದ ತಳಿ ಅಂತ ಹೇಳೋಕ್ಕಾಗಲ್ಲ. ಯಾಕೆ ಹೇಳೋಕ್ಕಾಗಲ್ಲ ಅಂದರೆ ಇದೇ ಇನ್ಬ್ರೀಡಿಂಗು. ಪ್ರತಿಯೊಂದು ಕುರಿನೂ ಕುರ್ಜ ಕಾಣಿಸ್ತದೆ, ಪ್ರತಿಯೊಂದು ಮೇಕೆನೂ ಇದರಲ್ಲಿದ್ದಾಗ ಪ್ರೊಡಕ್ಷನ್ ಇಲ್ದಿರೋ ಆ ಥರ ಕುರ್ಜ ಕಾಣಿಸ್ತವೆ. ಇದು ನ್ಯೂಟ್ರಿಷನಿಂದ ಆಗಿರೋದಾಗಲಿ ಮೇಂಟೆನೆನ್ಸಿಂದ ಆಗಿರೋದಾಗಲಿ ಇಲ್ಲ, ಇದು ಬಂದು ಇನ್ಬ್ರೀಡಿಂಗ್ ತಡಿಬೇಕು. ಈ ನಾರ್ತಲ್ಲಾದರೆ ಈಗ ನೋಡಿ, ಈಗ ನಾರ್ತ್ಗೆ ಹೋದಾಗ ತಾವು ಪಂಜಾಬ್ಗೆ ಹೋದರೆ ಬೀಟಲ್ ಅಂತ ಸಿಗುತ್ತೆ, ಅಲ್ಲಿಂದ ರಾಜಸ್ಥಾನ್ಗೆ ಹೋದರೆ ಶಿರೋಹಿ ಅಂತ ಸಿಗುತ್ತೆ, ಅಲ್ಲಿಂದ ಮುಂಭಾಗ ಹಂಗೆ ಹೋದಾಗ ಸೌಜತ್ ಅಂತ ಬರುತ್ತೆ. ಒಂದೊಂದು ಪ್ರಾಂತ್ಯ ಒಂದು 50 ಕಿಲೋಮೀಟ್ರ್ ಚೇಂಜ್ ಆಗ್ತಾ ಇದ್ದಂಗೆ ಜಾತಿಗಳ ಬ್ರೀಡ್ಗಳೇ ಚೇಂಜ್ ಆಗ್ತವೆ. ಯಾಕೆ ಚೇಂಜ್ ಆಗ್ತವೆ ಅಂದರೆ ಅಲ್ಲಿ ಆ ಬ್ರೀಡಿಂಗಿಗೆ ಮತ್ತು ಅಲ್ಲಿ ಪ್ರೊಡಕ್ಷನ್ಗಳಿಗೆ ಅಷ್ಟು ಪ್ರಾಮುಖ್ಯತೆ ಕೊಟ್ಟಿರ್ತಾರೆ. ಮತ್ತು ಅಲ್ಲೇನು ನೀವು ಗಮನಿಸಬೇಕಾಗಿರೋದು ಅಂದರೆ, ಯಾವುದೇ ಕಾರಣಕ್ಕೂ ಹಿಂಡಲ್ಲಿ ಗಂಡನ್ನು ಏಪ್ರನೈಸ್ ಮಾಡಿರ್ತಾರೆ. ಏಪ್ರನೈಸ್ಡ್ ಅಂದರೆ ಈ ನ್ಯಾಚುರಲ್ ಮೇಟಿಂಗ್ನ ಅವಾಯ್ಡ್ ಮಾಡ್ತಾರೆ. ಯಾವುದನ್ನು ಬಿಡಬೇಕು ಅನ್ನೋದು ಮೊದಲೇ ಅವ್ರು ಆಯ್ಕೆ ಮಾಡಿ ಗಂಡನ್ನು ನಿರ್ದಿಷ್ಟವಾಗಿ ಬಿಡೋ ಥರ ಮಾಡ್ಕೊಂಡಿರ್ತಾರೆ. ಅದಕ್ಕೆ ಆ ತಳಿಗಳಷ್ಟು ಬಲಿಷ್ಠವಾಗಿ ಬಂದಿದ್ದಾವೆ. ಇಲ್ಲಿ ನೀವು ಹುಡುಕಬೇಕಾಗಿದೆ. ಈಗ ಬೀಟಲಲ್ಲಿ ಕೂಡ ತುಂಬ ಇನ್ಬ್ರೀಡಿಂಗ್ ಆಗೋಗಿದ್ದಾವೆ. ಇದು ಕುರಿ ಮೇಕೆ ಅನ್ನೋದು ಆರ್ಗನೈಸ್ಡ್ ಸೆಕ್ಟ್ರಿಗೆ ಬರ್ತಾ ಇಲ್ಲ. ಆರ್ಗನೈಸ್ಡ್ ವೇಲಿ ನಾವು ತೊಗೊಳ್ಬೇಕಾಗಿದೆ. ನೀವೆಲ್ಲೇ ಪಂಜಾಬ್ಗೆ ಹೋಗಿ ಈಗ ನಾನು ಬೀಟಲ್ ತರಬೇಕು, ನಾನು ಶಿರೋಯಿ ತರಬೇಕು ಅಂದರೆ, ಈಗ ಎಲ್ಲರದ್ದು ತಲೆಯಲ್ಲಿರೋದೇನು, ಒಂದು ವರ್ಷದೊಳಗಡೆ ಗಂಡು ಬಂದು ಒಂದು 70 kg ಬರಬೇಕು, ಹೆಣ್ಣು ಬಂದು 50 kg ಅಚೀವ್ ಆಗಿರಬೇಕು ಅಂತ. ಆದರೆ ಎರಡಲ್ಲಿ ಬೀಳೋಷ್ಟೊತ್ತಿಗೆ ಅಷ್ಟು ಅಚೀವ್ ಆಗ್ತಾ ಇಲ್ಲ. ಯಾಕೆಂದರೆ ಇನ್ಬ್ರೀಡಿಂಗ್ ಕಾರಣ. ಇವಾಗ ನಾರ್ಮಲಾಗಿ ಎಷ್ಟೋ ಜನಗಳು ಇವಾಗ ಎಳಗ ತಂದು ಫ್ಯಾಟ್ನಿಂಗ್ ಮಾಡೋರು ಇದ್ದಾರೆ. ನಾನು ಯಾಕೆ ಫ್ಯಾಟ್ನಿಂಗ್ ನಿಲ್ಲಿಸ್ದೆ ಅನ್ನೋದು ಇದೇ ಕಾರಣಕ್ಕೆ. ದುಪ್ಪಟ್ಟು ರೇಟ್ ಕೊಟ್ಟು ಮರಿಗಳನ್ನ ಎತ್ಕೊಂಬರ್ತೀವಿ. ಮರಿಗಳಲ್ಲಿದ್ದಾಗೆಲ್ಲ ತುಂಬ ಚೆನ್ನಾಗೇ ಕಾಣಿಸುತ್ತೆ. ನಾವು ಫ್ಯಾಟ್ನಿಂಗ್ ಮಾಡಿ ಸ್ಟಾರ್ಟ್ ಮಾಡಿದಾಗೆ ಗೊತ್ತಾಗೋದು ಆ ಮರಿ ಯಾಕೆ ಡೆವಲಪ್ಮೆಂಟ್ ಆಗ್ತಾ ಇಲ್ಲ ಅಂತ. ನಾನು ಕೂಡ ನ್ಯೂಟ್ರಿಷನ್ ಕೊಟ್ಟಿದ್ದೀನಿ, ಡಿವರ್ಮಿಂಗ್ ಮಾಡಿದ್ದೀನಿ, ವ್ಯಾಕ್ಸಿನೇಷನ್ಸ್ ಮಾಡಿದ್ದೀನಿ, ಪರ್ಫಾರ್ಮೆನ್ಸ್ ಯಾಕೆ ಬರ್ತಾ ಇಲ್ಲ. ಒಂದು ತಿಂಗಳಲ್ಲಿ 5 ರಿಂದ 6 kg ನಾವು ಪಡಿಬೇಕು ಅಂತ ಇರ್ತೀವಿ. ನಮ್ಮ ಮೇವು ಆ್ಯಕ್ಚುಲಿ ನೋಡಿ, ಒಂದು ಮೇವು ಮೇಲೆ ಈಗ ರಾಗಿ ಹುಲ್ಲು ಬಂದು ನೀವು KG ಒಂದು ಕಟ್ಟು ಬಂದು ಒಂದು 300 ರೂಪಾಯಿ ಹೇಳ್ತಾ ಇದ್ದಾರೆ. ಅದರ ಕಾಸ್ಟ್ ಆಫ್ ಪ್ರೊಡಕ್ಷನ್ ಒಂದು ಕಟ್ಟೇನಿಲ್ಲ ಎಂದು ಹೆಚ್ಚು ಕಮ್ಮಿ ಒಂದು 18 kg ಬರ್ತಾ ಇರುತ್ತೆ. 1 kgಗೆ ತಾವು 10 ರೂಪಾಯಿ ಬಂಡವಾಳ ಹಾಕಿರ್ತೀರ. ಆ ಥರ ಎಲ್ಲ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆದಾಗ ನನ್ನ ಮೇಕೆ ಇಷ್ಟು ಆಗ್ತಾಯಿದ್ದೀನಿ, ಇಷ್ಟು ನನ್ನ ಕುರಿ ಟಗರು ಇಷ್ಟಕ್ಕೆ ಆಗ್ತಾಯಿದ್ದೀನಿ, 5-6 kg ಅಚೀವ್ ಆಯ್ತಾ ಅನ್ನೋದೇ ಒಂದು ಪಾಯಿಂಟ್ ಆಗಿದೆ. ನನ್ನ ಫಾರಮಲ್ಲೆಲ್ಲ ಸರ್, ಎಲ್ಲರ ಫಾರಮಲ್ಲೂ ಇದೇ ಥರ ಆಗ್ತಾಯಿದೆ. ಯಾಕೆ ಇವಾಗ 10 ಮರಿ ತೊಗೊಂಡೋಗ್ತಾರೆ, 10 ಮರಿನೂ ಈಕ್ವಲ್ ಗ್ರೋತ್ ಯಾಕಿರಲ್ಲ? ಇನ್ಬ್ರೀಡಿಂಗೇ ಕಾರಣ. ಯಾವುದಾದ್ರೂ ರಿಪಿಟೇಷನ್ ಬ್ರೀಡಿಂಗ್ ಸೆಕ್ಟರ್ಗಳಲ್ಲಿ ತಾವು ಯಾಕೆ ಮರಿ ಪರ್ಚೇಸ್ ಮಾಡಬೇಕು ಅಂದರೆ, ನಾವು ಜೆನೆಟಿಕ್ಸ್ ಮೇಲೆ, ರೇಸ್ ಮೇಲೆ, ಪಿಡಿಗ್ರಿ ಮೇಲೆ ಕೆಲಸ ಮಾಡಿರ್ತೀವಿ. ಅಂದರೆ ಇನ್ಬ್ರೀಡಿಂಗ್ ಒಂದೇ ಅಲ್ಲ, ಯಾವ ತಂದೆ ಹಾಕಿದ್ರೆ ಯಾವ ತಾಯಿಯಲ್ಲಿ ಆ ಪ್ಯೂರ್ ಲೈನ್ ಮರಿಗಳು ಇಳಿತವೆ, ಆ ಬ್ರೀಡಿಂಗ್ ಸೆಕ್ಟರ್ ಮೇಲೆ ಕೆಲಸ ಮಾಡಿದಾಗ ಆಟೋಮೆಟಿಕಲಿ ಅಚೀವ್ ಆಗ್ತವೆ. ಗ್ರೇಜಿಂಗ್ ಯಾಕೆ ಬಂದೆ? ಸ್ಟಾಲ್ ಫೀಡಿಂಗೇ ಮೊದಲು ನನ್ನ ಆಯ್ಕೆ. ಆ್ಯಕ್ಚುಲಿ ನಮ್ಮ ಫಾರ್ಮನ್ನು ತಮಗೆ ಭೇಟಿ ಮಾಡಿಸ್ತೀನಿ. ಹೆಚ್ಚು ಕಮ್ಮಿ ನಾನೊಂದು ತಂದು ಈಗ 4ನೇ ವರ್ಷದಲ್ಲಿ ರನ್ ಆಗ್ತಾಯಿದೆ. 1.5 ವರ್ಷ 2 ವರ್ಷ ನಾನು ಸ್ಟಾಲ್ ಫೀಡಿಂಗಲ್ಲಿ ಕಂಪ್ಲೀಟಾಗಿ ನಾನು ಹ್ಯಾಂಡ್ಲ್ ಮಾಡ್ತಾಯಿದ್ದು ಮೇಕೆಗಳನ್ನ. ಏನಾಗ್ತದೆ ಅಂದರೆ, ಇದು ಜೆನೆಟಿಕ್ಲಿ ಮಾಡಿಫೈಡ್ ಅಲ್ಲ. ಈಗ ಕೋಳಿಗಳು ನೋಡಿರ್ಬೋದು ತಾವು, ಅಂದರೆ ಇಷ್ಟು ನಾವು ಪ್ರೊಡಕ್ಷನ್ ಮಾಡೋಂಥ ಕೋಳಿಗಳು, ಬ್ರಾಯ್ಲರ್ ಕೋಳಿಗಳು, ಇದೆಲ್ಲ ಜೆನೆಟಿಕ್ಲಿ ಮಾಡಿಫೈಡ್. ಅಂದರೆ ಇಷ್ಟೇ ತಿಂಗಳಲ್ಲಿ ಮಾಂಸ ಕಟ್ಟಬೇಕು, ಇಷ್ಟೇ ಮೊಟ್ಟೆ ಒಂದು ವರ್ಷದೊಳಗಡೆ ಇಕ್ಕಬೇಕು ಅಂತ. ಇದನ್ನು ಜೆನೆಟಿಕಲಿ ಮಾಡಿಫೈಡ್ ಆಗಿಲ್ಲ. ಒಂದು ಸಾವಿರಾರು ವರ್ಷಗಳಿಂದ ಇದಿಷ್ಟು ಕಿಲೋಮೀಟ್ರ್ ಓಡಾಡಬೇಕು, ಇಂಥ ಫ್ಲೋರಾ ಆ್ಯಂಡ್ ಫೌನಾ ಇದನ್ನು ತಿನ್ನಬೇಕು, ಇಂಥ ನ್ಯೂಟ್ರಿಷನ್ ಪಡಿಬೇಕು ಅಂತ ಇದು ಹೊರಗಡೆ ಮೇಯ್ದೆ ತುಂಬ ಸೂಕ್ತ. ಹೊರಗಡೆ ಯಾಕೆ ಬಿಡ್ತಾ ಇದ್ದೀವಿ ಅಂದರೆ ನೋಡಿ, ಡೈವರ್ಸಿಟಿ ಇನ್ ಫಾಡರ್ ಅಂತಾರೆ. ನಾನೇನು ಮಾಡಿದೆ ಫಸ್ಟು, ಇಲ್ಲ ನಾನು ಲೆಗ್ಯೂಮ್ಸ್ ಮೇಲೆ ಕಾನ್ಸಂಟ್ರೇಷನ್ ಮಾಡಬೇಕು ಅಂದ್ಬಿಟ್ಟು ಕಂಪ್ಲೀಟ್ ಲೆಗ್ಯೂಮ್ಸ್ನ ಡಾಮಿನೇಟ್ ಮಾಡಿ ಸಸ್ಬೇನಿಯಾ, ದಸ್ಮ್ಯಾಂಥಸ್ಸು ಮತ್ತು ಆಲ್ಫಾ ಎಲಸಂದೆ ಎಲ್ಲ ಬೆಳ್ಕೊಂಡು ಲೆಗ್ಯೂಮ್ಸ್ನ ಪ್ರಾಮಿನೆಂಟ್ ಮಾಡಿ ಮಾಂಸ ಕಟ್ಟಿಸ್ಬೋದು ಮತ್ತು ಸೈಲೇಜ್ ಹಾಕಿ ಪ್ರೊಡಕ್ಷನ್ ತೊಗೊಬೋದು ಅನ್ನೋದೊಂದು ಥಾಟ್ ಇತ್ತು. ಮಾಡ್ತಾ ಏನಾಯಿತು ಅಂದರೆ, ಅಬಾರ್ಷನ್ಗಳ ಸಂಖ್ಯೆ ಜಾಸ್ತಿ ಆಯಿತು. ಅನಿಮಲ್ಸು ಹೆಚ್ಚು ಕಮ್ಮಿ ಒಂದು 36-38 ಇಂಚಸ್ಸು ಹೈಟ್ ಇದ್ದಾವೆ ನಂದು. ಅಂದರೆ ಒಂದು ಫೀಮೇಲ್ ಬಂದ್ಬಿಟ್ಟು 65 ರಿಂದ 68 kg ನಾರ್ಮಲಾಗಿ ತೂಗ್ತಾ ಇದ್ದಾವೆ. ಮುಂಚೆ ಹೇಳ್ತಾ ಇದ್ದಂಗೆ ಒಂದು ಇಂಡಿವಿಜುವಲ್ ಕ್ರಾಪು, ಅಂದರೆ ಒಂದು ಲೆಗ್ಯೂಮ್ಸ್ ಆದರೆ ಬರೀ ದಸ್ಮಂತಸ್ ಹಾಕೋದು, ಸಸ್ಬೇನಿ ಹಾಕೋದು ಮತ್ತು ಸೈಲೇಜ್ ಮೇಲೆ ಅದರಲ್ಲೇ ನ್ಯೂಟ್ರಿಷನ್ ಕೊಟ್ಟು ಮತ್ತು ಕಾನ್ಸಂಟ್ರೇಷನಲ್ಲಿ ಅಚೀವ್ ಮಾಡ್ಬೋದು ಅಂತ ನಾವು 1.5 ವರ್ಷ 2 ವರ್ಷ ನಾನು ಅದು ಕಂಪ್ಲೀಟಾಗಿ R&D ಮಾಡಬೇಕು ಅಂತಲೇ ಟ್ರೈ ಮಾಡಿದ್ವಿ.
ನಮಗೆ ಕಂಡು ಬಂದಿದ್ದು ಮೇಜರಾಗಿ ಏನು ಅಂದರೆ ಮೇಜರ್ ಅಬಾರ್ಷನ್ಸು ಮತ್ತು ಜಾಯಿಂಟ್ ವೀಕ್ನೆಸ್ ಆಗಿ ಬೀಳೋ ಅಂಥದ್ದು ಅನಿಮಲ್ಸು. ಯಾಕೆ ಅಂತ ಅಷ್ಟು ಅರ್ಥ ಆಗ್ತಾ ಇರಲಿಲ್ಲ ನನಗೆ. ಒಂದಷ್ಟು ಕಡೆ ಭೇಟಿ ಮಾಡಿ ಒಂದಷ್ಟು ಕಡೆ ಓಡಾಡೋದನ್ನು ತಿಳಿತು. ಒಂದು ಅನಿಮಲ್ಗೆ ಪ್ರತಿ ದಿನ 5ರಿಂದ 6 ಕಿಲೋಮೀಟ್ರ್ ಮಿನಿಮಲ್ ಪೆಟ್ರೋಲಿಂಗು, ಅಂದರೆ ಓಡಾಟ. ಇವಾಗ ಒಂದು ಫೀಮೇಲ್ ಆಗಿರ್ಬೋದು, ಒಂದು ಮೇಲ್ ಆಗಿರ್ಬೋದು, ಅದನ್ನು ನಾವೀಗ ಮನುಷ್ಯನ್ನೇ ಲೆಕ್ಕ ಹಾಕೊಂಡಾಗ ನಮಗೆ ಮಿನಿಮಮ್ ಬೇಸಿಕ್ ಆ್ಯಕ್ಟಿವಿಟೀಸ್ ಅಂತ ಇರುತ್ತಲ್ಲ, ಬೇಸಿಕ್ ಆ್ಯಕ್ಟಿವಿಟಿ ಬಂದು ಒಂದು 6-7 ಕಿಲೋಮೀಟ್ರ್ ಮಿನಿಮಮ್ ಅವು ಓಡಾಟದಲ್ಲಿರಬೇಕು. ಸಾವಿರಾರು ವರ್ಷಗಳಿಂದ ಒಂದು ಮೇಕೆ ಏನೇನು ತಿನ್ಬೋದು ಅನ್ನೋದನ್ನು ನೀವು ಅರಣ್ಯಕ್ಕೆ ಬಿಟ್ಟಾಗೋ ಇಲ್ಲ ಬೇರೆ ಬೈಲಿಗೆ ಬಿಟ್ಟಾಗೋ ನಿಮ್ಗೆ ಅರ್ಥ ಆಗುತ್ತೆ. ಎಲ್ಲದಕ್ಕೂ ಹೋಗಿ ಬಾಯಿ ಹಾಕ್ಬಿಡಲ್ಲ. ಈಗ ಮೇಕೆನ ಕಂಪ್ಲೀಟಾಗಿ ಡಿಸೈನ್ ಆಗಿರೋದು ಹಿಂಗೆ. ಈ ಮುಳ್ಳಿರೋ ಅಂಥ ಗಿಡಗಳು, ವೆನಮಸ್ಸು, ಕಂಪ್ಲೀಟ್ ಪಾಯ್ಸನಸ್ ಪ್ಲ್ಯಾಂಟ್ಸ್ಗಳು, ಮತ್ತು ತೀರಾ ಹೈಲಿ ರಿಚ್ ಇನ್ ಲೆಗ್ಯೂಮ್ಸು. ನಾವೇನು ನೋಡಿದ್ದೀವಿ, ಸ್ಟೈಲೋ ಹಮಾಟ ಅಂತ ಕೇಳಿದ್ದೀವಿ. ನನಗೇ ಗೊತ್ತಿಲ್ಲದಂಗೆ ನಮ್ಮ ಪ್ರಾಂತ್ಯದಲ್ಲೇ ಸ್ಟೈಲೋ ಫ್ಯಾಮಿಲಿಯಲ್ಲಿ 3 ಜಾತಿ ಇದ್ದಾವೆ. ಸ್ಟೈಲೋಸ್ ಅಂತ ಸಮಾಟ, ಸ್ಟೈಲೋಸ್ ಕ್ಯಾಬ್ರಿಯಾನ, ಸ್ಟೈಲೋಸ್ ಸ್ಕ್ಯಾಬ್ರಾ ಅಂತ. ಅಷ್ಟು ವೆರೈಟಿಗಳು ನಮ್ಮ ಈ ಏನೋ ವೀಡ್ ಏರಿಯಾ ಅಂತಾರಲ್ವ, ಅಂದರೆ ಕಳೆ ಬಂದಿರೋ ಜಾಗದಲ್ಲಿ ನ್ಯಾಚುರಲ್ ಉಟ್ಕೊಂಡಿದ್ದಾವೆ. ಅದನ್ನು ಕಂಡಿಡ್ದು ಅವ್ಗೆ ತಿಳಿಸಿದ್ದು ಯಾರು? ಇವು ಇದೇ ತಿನ್ನಬೇಕು ಅಂತ ಗೊತ್ತಾಗಿದ್ದಂಗೆ ಅದೆಲ್ಲ ಹಂಗಲ್ಲ. ಇದು ತಲಾಂತರಗಳಿಂದ ಇದನ್ನೇ ತಿನ್ನಬೇಕು, ಇದೇ ನನ್ನ ಆಹಾರ ಅಂತ ಅವು ಫಸ್ಟಿಂದ ಡಿಸೈನ್ ಆಗಿರೋ ಅಂಥವನ್ನ ಕೃತಕವಾಗಿ ನಾವು ಅದನ್ನು ಒಳಗಡೆ ಇಕ್ಕಿ ನಾವೆಷ್ಟು ಅದನ್ನು ಹಿಂಡರ್ ಮಾಡಿ ಪ್ರೊಡಕ್ಷನ್ ತಗೊಳಕ್ಕೆ ನಾವು ಟ್ರೈ ಮಾಡಿದ್ರು ನಮಗೆ ಮರಿಗಳ ಪರ್ಫಾರ್ಮೆನ್ಸ್ ವೈಸು ಮತ್ತು ಇಮ್ಯುನಿಟಿ ವೈಸು ನಾನು ಅಚೀವ್ ಮಾಡೋಕ್ಕಾಗಲಿಲ್ಲ. ನಾನು ಹೆಚ್ಚು ಕಮ್ಮಿ ಒಂದು ಪಂಜಾಬಿಂದ ತರಿಸಿದಾಗ ಒಂದು 125 ಪೇರೆಂಟಲ್ನ ತರಿಸಿದ್ವಿ. ಅರೌಂಡ್ಲಿ ನನಗೊಂದು 45 ಅನಿಮಲ್ಸು ಈ ಥರ ಅಬಾರ್ಷನ್ಗಳಾಗಿ ಜಾಯಿಂಟು ವೀಕ್ನೆಸ್ ಆಗಿ ಮಾರ್ಟಾಲಿಟಿ ಬಂದಿದ್ದೇ ಹೆಚ್ಚು. ಇದಕ್ಕೆಲ್ಲ ಕಾರಣ ಹುಡುಕ್ತಾ ಹೋದಾಗ ನಮಗೆ ಸಿಕ್ಕಿದ್ದೆ ಗ್ರೇಜಿಂಗು. ಅಂದರೆ ಏನು, ಇವಾಗ ಕಂಪ್ಲೀಟ್ ಗ್ರೇಜಿಂಗ್ ಮೇಲೇ ಪೂರಕವಾಗಿ ಬಿಡ್ತಾ ಇಲ್ಲ. ಈಗೇನು ಒಂದು 8 ಗಂಟೆಯಿಂದ 4:15ವರೆಗೂ ನಮ್ಮಲ್ಲಿ ಗ್ರೇಜಿಂಗ್ ಮಾಡಿಸ್ತೀವಿ. ನಮ್ಮಲ್ಲಿ ಪಕ್ಕದಲ್ಲಿ ಅರಣ್ಯ ಪ್ರದೇಶ ಪಕ್ಕದಲ್ಲಿರೋ ಕಾರಣ ನಮ್ಗೆ ಇನ್ನೂ ಬೆನಿಫಿಷರಿ. ನಮಗೆ ಅರಣ್ಯದಲ್ಲಿ ನಮ್ಗೆ ಏನಾಗ್ಬಿಡ್ತವೆ ಅಂದರೆ ಗ್ಯಾದ್ರೆ, ಸ್ಟೈಲೋ ಫ್ಯಾಮಿಲಿಗೆ ಸಂಬಂಧಪಟ್ಟಿದ್ದು. ಈಗ ನಾರ್ಮಲಿ ಉರುಳಿ ಸೊಪ್ಪನ್ನು ನೋಡಿರ್ತೀರ, ಅರಣ್ಯದಲ್ಲೇ ಬೇರೆ ಥರ ಇದೆ, ಕಾಡು ಉರುಳಿ ಅಂತ. ಅದು ಕ್ರಾಪ್ ಕೂಡ ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ ನಾನು. ನನಗದೆಲ್ಲ ಆಶ್ಚರ್ಯ ಆಗೋಯ್ತು. ಈ ಉರುಳಿ ಕಾಳು ಅಂದರೆ ಇದೇ ಥರ ಅಲ್ವಾ, ಇದೇನು ಬೇರೆ ಥರ ಇದೆ, ಉರುಳಿ ಥರನೇ ಇದೆ, ಅದು ಉರುಳಿ ಅಲ್ವಲ್ಲ ಅನ್ನೋ ಥರ ಗಿಡಗಳು ಇವೇ ಪತ್ತೆ ಹಚ್ತವೆ. ಮತ್ತು ಈ ಟಚ್ ನಟ್ ಪ್ಲಾಂಟ್ ಅಂತಾರಲ್ವ, ಕಂಪ್ಲೀಟ್ ಮುಳ್ಳು, ಅದನ್ನು ನಾವು ಮುಟ್ಟಕ್ಕೂ ಆಗಲ್ಲ. ಮೇಕೆ ಮಾತ್ರ ತಿಂತವೆ ಅದನ್ನು ಹೆಂಗೆ ತಿಂತವೆ ಅದನ್ನು, ಅಂದರೆ ಮೇಕೆಗಳು ಇಂಜಿನಿಯರ್ ಆಗಿರೋದೇ ಈ ಥರ. ಇದನ್ನು ತಿಂದು ಆ ರುಮೆನ್, ಇವಾಗ ಹಸು ಆಗಿರ್ಬೋದು ಮತ್ತು ದನ ಕರುಗಳಾಗಿರ್ಬೋದು, ಲಾರ್ಜ್ ರುಮಿನೆಂಟ್ಸ್ ಅಂತಾರೆ, ಸ್ಮಾಲ್ ರುಮಿನೆಂಟ್ಸ್ ಅಂತಾರೆ. ಆ ಲಾರ್ಜ್ ರುಮಿನೆಂಟ್ಸ್ ಅಂದರೆ ಏನು, ರುಮೆನ್ನು, ಒಬಮೆಸಮ್ಮು, ರೆಟಿಕ್ಯುಲಮ್ಮು, ಒಮೆಸಮ್ ಅಂತ. ಈ ಏನಾಗ್ತವೆ, ಯಾವುದೇ ಒಂದು ಕಡ್ಡಿನೋ ಕಾಂಡನೋ ಗಿಡನೋ ತಿಂದಾಗ ಅಷ್ಟು 4 ಹೊಟ್ಟೆಗಳಲ್ಲಿ ಪರ್ಫೆಕ್ಟಾಗಿ ಇದು ಡಿಗ್ರೇಡೇಷನ್ ಆಗಿ ಇದಕ್ಕೆ ನ್ಯೂಟ್ರಿಯೆಂಟ್ ಸಿಗೋಂಥದ್ದು. ಒಳಗಡೆ ಇರೋ ಎನ್ಸೈಮ್ಸು ಆ್ಯಕ್ಚುಲಿ ಇವಾಗ ಫಾಡ್ರು ಅಂದರೆ ಬರೀ ಕಾನ್ಸಂಟ್ರೇಷನ್ ಕೊಟ್ಬಿಟ್ಟು ಫೀಡ್ ಕೊಟ್ಬಿಟ್ಟು ನಾನು ನ್ಯೂಟ್ರಿಷನ್ ಕೊಟ್ಟೆ ಅನ್ನೋದಲ್ಲ. ಈ ರುಮೆನ್ ಅಂದರೆ 4 ಹೊಟ್ಟೆ ಇರ್ತವೆ ತಿಳ್ಕೊಂಬಿಡಿ. ಮೇಕೆ ಮರಿಗಳಾಗಲಿ, ಮೇಕೆಯಿಂದ ಹಿಡಿದು ದನಗಳಾಗಲಿ ಒಂದೊಂದಕ್ಕೆ ಒಂದೊಂದು, ಅಂದರೆ ರುಮಿನೆಂಟ್ಸ್ ಅಂದರೆ 4 ಹೊಟ್ಟೆ ಇರೋಂಥದ್ದು. ಯಾವುದೇ ಒಂದು ಎಲಿಮೆಂಟ್ ತಿಂದಾಗೂ ಒಳಗಡೆ ಎನ್ಸೈಮ್ಸ್ ಇರ್ತವೆ. ಆ ಎನ್ಸೈಮ್ಸ್ಗಳು ಇದನ್ನು ಇಷ್ಟು ನ್ಯೂಟ್ರಿಷನ್ ಅಮಿನೋ ಆಸಿಡ್ಗಳಾಗಿ, ಇವಾಗ ನೋಡಿ ಪ್ರೋಟೀನ್ ಒಳಗಡೆ ಹೋಗಿದ ತಕ್ಷಣ ಅಮಿನೋ ಆಸಿಡ್ ಆಗ್ತವೆ, ಅಮಿನೋ ಆಸಿಡ್ ಪೆಪ್ಟೈಡ್ ಆಗುತ್ತೆ. ಅದೆಲ್ಲ ಕನ್ವರ್ಟ್ ಮಾಡೋದು ಒಳಗಡೆ ಇರೋಂಥ ಗುಡ್ ಎನ್ಸೈಮ್ಸು, ಗುಡ್ ಬ್ಯಾಕ್ಟೀರಿಯಾ. ಈ ಬ್ಯಾಕ್ಟೀರಿಯಾಗಳನ್ನ, ಈ ಎನ್ಸೈಮ್ಸ್ಗಳನ್ನ ತುಂಬ ಆ್ಯಕ್ಟಿವ್ ಆಗಿರೋದು ಹೆಂಗೆ, ಸ್ಟಾಲ್ ಫೀಡಲ್ಲಿ ಆಗಲ್ಲ, ಸೈಲೇಜ್ ಕೊಟ್ಟಾಗ ಆಗಲ್ಲ, ಕೃತಕವಾಗಿ ನೀವು ಯಾವುದೋ ಒಂದು ಫೀಡ್ ಕೊಟ್ಟಾಗ ಆಗಲ್ಲ. ಇದು ಆ ಎನ್ಸೈಮ್ಗಳು ತುಂಬ ರಿಚ್ ಆಗಿರಬೇಕು. ಆ ಎನ್ಸೈಮ್ಗಳಿಂದ ಇವು ಉದ್ಧಾರ ಆಗಬೇಕು ಅಂದರೆ ನೀವು ಇದು ಗ್ರೇಜಿಂಗಿಗೆ ನೀವು ಬಿಡಲೇಬೇಕಾಗತ್ತೆ. ಸರ್, ಇದು ನಾನು ಹಿಂದೆ ನೋಡ್ತಾ ಇದ್ದೀರಾ, 2.5 ಎಕರೆ ಪ್ಲಾಟ್ಗಳು. ಅದನ್ನು ಹೆಚ್ಚು ಕಮ್ಮಿ 15 ಎಕರೆ ಹಂಗೆ ನಮ್ಮ ಸ್ನೇಹಿತರದ್ದು ಬೆಳ್ಕೊಳ್ತಾ ಇದ್ದೀವಿ. ಪ್ಲ್ಯಾನಿಂಗ್ ಆಫ್ ಗ್ರೇಜಿಂಗ್ ಅಂತಾರೆ. ಅಂದರೆ ಕಂಪ್ಲೀಟಾಗಿ 13 ಎಕರೆಗೂ ಒಂದೇ ಸತಿ ಬಿಟ್ಟು ಬಿಡೋದಲ್ಲ. 1.5 ಎಕರೆ ಅದಕ್ಕೊಂದು ಸ್ಥಿತಿಗತಿಗಳು, ಒಂದು 21 ಡೇಸ್ ರೆಸ್ಟ್ ಪೀರಿಯಡ್ ಬಿಟ್ಟು ಗ್ರೇಜಿಂಗ್ ಮಾಡ್ತಾ ಹೋಗಿ ಇದು ಮಾಡ್ಕೊಂಬರ್ತಾ ಇರೋದು. ಫಸ್ಟು ನಾವು ಏನು ಮಾಡ್ತಿದ್ವಿ ಅಂದರೆ ಇಷ್ಟನ್ನು ಕಟ್ ಮಾಡ್ಕೊಂಡು ಹೋಗೋದು, ಚಾಪ್ ಮಾಡೋದು, ಅಲ್ಲಿ ಹಾಕೋದು. ಅಂದರೆ ಟ್ಯಾಕ್ಟ್ರ್ಗಳು ಲೋಡ್ ಹೋಗ್ತಾಯಿದ್ರು ನಮ್ಮ ಮೇಕೆ ಹೊಟ್ಟೆ, ಅಂದರೆ ನಮ್ಮ ಮೇಕೆಗೆ ಬೇಕಾಗಿರೋದು ಈಗ ನಮ್ಮ ಮೇಕೆಗಳು 8ರಿಂದ 12 kgವರೆಗೂ ಪ್ರೊಕ್ಯೂರ್ಮೆಂಟು ಹೊರಗಡೆ ಆರಾಮಾಗಿ ತಿಂತಾ ಇದ್ದಾವೆ. ನಾವು ಅಲ್ಲಿ 5 kg ಕೊಡೋಕ್ಕಾಗ್ತಾ ಇರಲಿಲ್ಲ. ಅಂದರೆ ಫುಲ್ ಸಫಿಷಿಯೆಂಟ್ ಫೀಡ್ ಕೊಡೋಕ್ಕಾಗ್ತಾ ಇರಲಿಲ್ಲ. ಈಗ ನನ್ನ ಪ್ಲಾಟಲ್ಲೇ ಅಲ್ಲ, ಈಗ ಈ ನಮ್ಮ ಪ್ಲಾಟ್ಗಳೆಲ್ಲ ಕಂಪ್ಲೀಟಾಗಿ ಗ್ರೇಜಿಂಗ್ ಮಾಡ್ತಾ, ಮತ್ತು ನಾವು ಅರಣ್ಯಕ್ಕೆ ಹೋಗಿ ಅಲ್ಲಿಂದ ಗ್ರೇಜಿಂಗ್ ಮಾಡ್ಕೊಂಡು
ಇಲ್ಲೇನು ಮಾಡಿದ್ದೀವಿ ಅಂದರೆ ಲೆಗ್ಯೂಮ್ಸ್ ಮಾತ್ರ ಡಾಮಿನೇಟ್ ಮಾಡಿದ್ದೀವಿ. ಲೆಗ್ಯೂಮ್ಸ್ ಅಂದರೆ ದಸ್ಮ್ಯಾಂತಸ್, ಈ ಬೇಲಿ ಮೆಂತೆ ಅಂತಾರಲ್ವ, ಪ್ರತಿ ನಮ್ಮ ಗ್ರೇಸಿಂಗ್ ಪ್ಲಾಟ್ಗಳಲ್ಲೂ ಬೇಲಿ ಮೆಂತೆ ಹಾಕೊಂಡಿದ್ದೀವಿ. ನ್ಯಾಚುರಲಾಗಿ ಹೋಗಿ ಗ್ರೇಸ್ ಆಗ್ತವೆ, ಮತ್ತು ಮಲ್ಟಿ ಕಟ್ ಥರ ಬರ್ತಾನೆ ಇರ್ತವೆ. ನೀವು ಹಿಂದೆ ನೋಡಿರ್ಬೋದು, ಈಗೆಲ್ಲ ಕಡ್ಡಿಗಳ ಥರ ಇದ್ದಾವೆ. ಮತ್ತು ಒಂದು 30-35 ಡೇಸ್ಗಳು ಕಂಪ್ಲೀಟು ಅವು ಲೀಫ್ ಶೆಡ್ಡಿಂಗ್ ಮಾಡಿ ತುಂಬ ಪ್ರೊಡಕ್ಷನ್ ಬರ್ತಾ ಇರ್ತವೆ. ಇದನ್ನು ನಾನು ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಫಸ್ಟು ನಾವೇನು ಮಾಡ್ತಿದ್ವಿ ಅಂದರೆ, ನಾನು ಕೂಡ DAP ಯೂರಿಯಾ ಹಾಕಿ ಪ್ರೊಡಕ್ಷನ್ ತಗೊಬೇಕು ಅನ್ನೋ ಹುಚ್ಚಲ್ಲಿ ಮಾಡ್ತಾನೇ ಇದ್ದೆ. ನನಗೆ ಆ್ಯಲೋನ್ ಸೇವರಿ ಅಂತ ಒಬ್ಬ ಜಿಯಾಲಜಿಸ್ಟು, ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ, ಆ್ಯಲೋನ್ ಸೇವರಿ ಅಂತ, ಅವ್ರದ್ದೊಂದು ಇಂಟರ್ವ್ಯೂ ನೋಡ್ತಾ ಇದ್ದೆ. ಅವರು ಕಂಪ್ಲೀಟು ವೈಲ್ಡ್ ಆಫ್ರಿಕಾ ಅಂದರೆ ಸದರ್ನ್ ಆಫ್ರಿಕಾ ಅವರೆಲ್ಲ ಸರ್ವೆ ಮಾಡಿ ಈಗ ಡೆಸರ್ಟಿಫಿಕೇಷನ್ ಅಂತ, ಈ ಮೇಯ್ನ್ ನಮ್ಮ ಇಡೀ ಗ್ಲೋಬ್ಗೆ ಹರಡಿರೋದು ಮತ್ತು ದೊಡ್ಡ ಪ್ರಾಬ್ಲಮ್ಮು ಅಂದರೆ ಡೆಸರ್ಟಿಫಿಕೇಷನ್. ಯಾಕೆ ಮಣ್ಣು ಫಲವತ್ತತೆ ಕಳ್ಕೊಂತ ಇದೆ, ಯಾಕೆ ಮಣ್ಣು ಡೆಸರ್ಟಿಫೈಡ್ ಆಗ್ತಾ ಇದೆ, ಮರುಭೂಮಿಯಾಗಿ ಮಣ್ಣು ಯಾಕೆ ಸೇರ್ಪಡೆ ಆಗ್ತಾ ಇದೆ ಅಂತ ಅವರು ಅವರ ಬಿಗಿನಿಂಗ್ ಡೇಸ್ಗಳಲ್ಲಿ ಗ್ರೇಸಿಂಗ್ ಅಂದರೆ ಇವಾಗ ಹ್ಯೂಜ್ ಗ್ರೇಸಿಂಗಿಂದ ಈ ಗ್ರಾಸ್ ಲ್ಯಾಂಡ್ಗಳು ಹಾಳಾಗ್ತಾ ಇದ್ದಾವೆ. ಅಂದರೆ ಲಾರ್ಜ್ ಲೈಫ್ ಸ್ಟಾಕನ್ನು ರಿಲೀಸ್ ಮಾಡೋದ್ರಾಗಿಂದ ಇಲ್ಲ, ಮತ್ತು ಒಂದಷ್ಟು ವೈಲ್ಡ್ ಅನಿಮಲ್ಸು ಇವಾಗ ಯಾವ್ಯಾವುದು ಗ್ರಾಸ್ ಫೆಡ್ ಅನಿಮಲ್ಸ್ ಇದಾವಲ್ಲ ಅವಿಂದ ಡೆಸರ್ಟಿಫೈಡ್ ಆಗ್ತಾವೆ ಅಂತ ಅವರು ರಾಂಗಾಗಿ ಕನ್ಕ್ಲೂಷನ್ ಆಗಿ, ಮತ್ತು ಅವರು ಒಂದಷ್ಟು ವರ್ಷಗಳ ರಿಸರ್ಚ್ ನಂತರ ಏನು ಹೇಳಿದ್ದಾರೆ ಅಂದರೆ, ಯಾವ ಹರಡು ಇವ ಮೇಕೆ ಆಗಲಿ, ಕುರಿ ಆಗಲಿ, ಆನೆ ಆಗಲಿ, ಹುಲ್ತಿನ ಪ್ರಾಣಿಗಳು ಒಂದು ಲಾರ್ಜ್ ಮಾಸಾಗಿ ಗುಂಪಿಂದ ಮೂವ್ ಹಾಕ್ಕೊಂಡು ಕಂಪ್ಲೀಟ್ ಗ್ರೇಸಿಂಗ್ ಮಾಡಿ ಆ ಜಾಗಗಳನ್ನ ಮೂವ್ ಆಗ್ತಾ ಇರ್ತವೆ, ಅಷ್ಟು ದಿ ಬೆಸ್ಟ್ ಗ್ರಾಸ್ ಲ್ಯಾಂಡ್ ಆಗಿ ಕನ್ವರ್ಟ್ ಆಗಿರೋಂಥ ಒಂದು ಡಾಕ್ಯುಮೆಂಟ್ರಿಗಳು ಬಿಟ್ಟಿದ್ದಾರೆ. ಯಾಕೆ ಆಗ್ತವೆ, ಏನು ಅಂತ ಅಂಥದ್ದೇನು ಮಾಡ್ತವೆ ಅಂತ. ನ್ಯಾಚುರಲಾಗಿ ಒಂದು ಹುಲ್ಲುಟ್ಟುತ್ತೆ, ಗರ್ಕೆ ಹುಲ್ಲಾಗಲಿ ಬೇರೆ ಹುಲ್ಲಾಗಲಿ, ಒಂದು ಅನಿಮಲ್ ಬಂದ್ಬಿಟ್ಟು ಅದು ಕಚ್ಚಿದಾಗಿರೋ ಟಿಲ್ಲರಿಂಗ್ ಅಂತಾರೆ. ಇವಾಗ ಬೇಲಿ ಮೆಂತನ ಕಟ್ ಮಾಡ್ತಾಯಿದ್ರೆ ಒಂದು ಗಿಡ ಒಂದು 50 ರಂಬೆಯಾಗಿ ಬದಲಾವಣೆ ಶೇಪ್ ತಗೊಳುತ್ತೆ. ನ್ಯಾಚುರಲಾಗಿ ಹಂಗೆ ಬಿಟ್ಬಿಟ್ರೆ ಬರೀ 1 ಸ್ಟೆಮ್ಮು 2 ಸ್ಟೆಮ್ಮು ಆಗಿ ಅದೊಂದು 3 ಮಂತ್ಸ್ ಆಗಿ ಅದು ಮತ್ತೆ ಸಾಯ ಅಂಥ ಸಂದರ್ಭಗಳು ಇದ್ದಾವೆ. ಈ ಗಿಡಕ್ಕೆ ಬೇಕಾಗಿರೋದು ಟಿಲ್ಲರಿಂಗು, ಅಂದರೆ ಇಂಟರ್ವಲ್ಲಾಗಿ ಅದು ಕಟ್ ಆಗ್ತಾ ಇರಬೇಕು. ಈಗ ಅನಿಮಲ್ಸೇ ಕಟ್ ಮಾಡುತ್ತೋ ಇಲ್ಲ ನ್ಯಾಚುರಲ್ ನಾವಂತೂ ಕಟ್ ಮಾಡೋಕ್ಕಾಗಲ್ಲ. ಈ ಗ್ರೇಸಿಂಗ್ ಅನಿಮಲ್ಸ್ ಏನು ಮಾಡ್ತವೆ, ಬುಡದ ಸಮೇತ ಎತ್ತಲ್ಲ, ಕಚ್ಚಿ ಬಿಡ್ತವೆ. ಇವಾಗ ಒಂದು ಹುಲ್ಲು, ಒಂದು ಕಾಂಡ ಬರ್ತಾ ಇರೋಂಥ ಹುಲ್ಲು 20 ಬ್ರಾಂಚ್ಗಳಾಗಿ ಬರ್ತಾ ಇರುತ್ತೆ, ಮತ್ತು ಅದರ ಲೈಫ್ ಎಕ್ಸ್ಪ್ಯಾಂಡ್ ಅದು ಇಂಪ್ರೂವೈಸ್ ಆಗ್ತಾ ಇರುತ್ತೆ. ಮತ್ತು ಅಲ್ಲಿ ಹಾಕೋಂಥ ಯೂರಿನ್ನು ಮತ್ತು ಮೂತ್ರ ಅದು ಸಾವಯವ ಇಂಗಾಲನ ಕಾಪಾಡ್ತಾ ಹೋಗುತ್ತೆ. ಇದು ಡಾಕ್ಯುಮೆಂಟ್ರಿಯಾಗಿ ಪ್ರೂವ್ ಆಗಿರೋಂಥದ್ದು, ಅಂದರೆ ಮಿಮಿಕಿಂಗ್ ದ ನೇಚರ್ ಅಂತ. ಈಗ ಸಿರಂಗೇಟಿ ವೈಲ್ಡ್ ಸಫಾರಿಗಳಲ್ಲಿ ತಾವು ಗಮನಿಸಿರ್ಬೋದು, ಕಾಡದನಗಳು, ಕಾಡೆಮ್ಮೆಗಳು, ಒಂದು ಸಾವಿರಾರು ಲಕ್ಷಾಂತರ ಎಮ್ಮೆಗಳು ಇಲ್ಲಿಂದ ಮೈಗ್ರೇಷನ್ ಅಂತ ಆಗ್ತಾ ಇರ್ತವೆ. ಯಾಕಲ್ಲಿ ಗ್ರಾಸ್ ಲ್ಯಾಂಡ್ ಇನ್ನೂ ಆ್ಯಕ್ಟಿವ್ ಆಗಿದೆ, ಓವರ್ ಗ್ರೇಸ್ ಆಗಿ ಅಲ್ಲೂ ಹೋಗ್ಬಿಡ್ಬೇಕಾಯ್ತಲ್ಲ. ಅಲ್ಲಿ ಚಾಲೆಂಜಸ್ಸೇ ಇದು. ಏನಂದರೆ ಗ್ರೇಸಿಂಗ್ ಆಗಿದ ತಕ್ಷಣ ಅಷ್ಟು ಇಂಟೇಕು ಮತ್ತು ಅಷ್ಟು ಗೊಬ್ಬರ ಅಲ್ಲಿ ನೀಡೇ ಹೋಗ್ತಾ ಇರ್ತವೆ. ಸಾವಯವ ಇಂಗಾಲನ ತುಂಬ ಚೆನ್ನಾಗಿ ಕಾಪಾಡ್ಕೊಂಡು, ಮತ್ತು ಒಂದು ಡೆಸರ್ಟಿಫಿಕೇಷನ್ ಆಗ್ತಾರಂಥ ಒಂದು ಭೂಮಿ 400% ಪ್ರೊಡಕ್ಷನ್ ಮತ್ತೆ ಹೆಚ್ಚಿಸ್ಕೊಳ್ಳೋಂಥದ್ದು. ವಾಟರ್ ರಿಟೈನಿಂಗ್ ಕೆಪಾಸಿಟಿ ಅಂದರೆ ನೋಡಿ, ನಮ್ಮ ರೀಜನ್ಗಳಿಗೆಲ್ಲ ಯಾವ ಥರ ಅಂದರೆ 4 ಮಂತ್ಸು ಹ್ಯೂಮಿಡ್ ಕ್ಲೈಮೇಟು ಮತ್ತು ಒಂದು 8 ಮಂತ್ಸು ಡ್ರೈ ಕ್ಲೈಮೇಟ್ ಅಂತ ಇರುತ್ತೆ. ಆಲ್ಮೋಸ್ಟ್ ಆಲು ಇವಾಗ ಗ್ಲೋಬ್ ಲೆಕ್ಕ ಹಾಕೊಂಡು ಅದೇ ಥರ ಬರ್ತಾಯಿದೆ. 8 ಮಂತ್ಸು ವಿತೌಟು ವಾಟರ್, ವಿತೌಟ್ ರೈನ್ಫಾಲು ಹೆಂಗೆ ಸಸ್ಟೈನ್ ಆಗಬೇಕು? ಕುರಿ ಪಿಚ್ಕೆ, ಮೇಕೆ ಪಿಚ್ಕೆ, ದನಗಳು ಸಗಣಿಗಳಿಂದನೇ ಆ ಕಾರ್ಬನ್ ಅಂಶ, ವಾಟರ್ ರಿಟೈನಿಂಗ್ ಅಂದರೆ ಮಳೆ ಬಿದ್ದಾಗ ಹರ್ಕೊಂಡು ಸೆಲಿಲ್ವಲ್ಲಿ ಹೋಗ್ದಿರ ಆ ಗಿಡಗಳು ಆ ಒಂದು ಕಂಟೆಂಟು ಕಾರ್ಬನ್ ವ್ಯಾಲ್ಯೂ ಅಲ್ಲೇ ಸ್ಥಗಿತಗೊಂಡು ವಾಟರ್ ರಿಟೈನಿಂಗ್ ಕೆಪಾಸಿಟಿನ ಮತ್ತು ಪ್ರೊಡಕ್ಷನ್ನ ವೃದ್ಧಿ ಮಾಡೋ ಅಂಥದ್ದು ಗ್ರೇಸಿಂಗಲ್ಲಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.